ಹಲೋ ಎವ್ರಿವನ್, ಇವತ್ತು ನಾನು ಆರ್ಟಿಕಲ್ಸ್ನ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಆರ್ಟಿಕಲ್ಸ್ ತುಂಬ ಈಸಿ ಇದೆ. ವಿಡಿಯೋನ ಎಂಡ್ವರೆಗೂ ನೋಡಿ, ಈಸಿಯಾಗಿ ಅರ್ಥ ಮಾಡಿಸ್ತೀನಿ. ಇಂಗ್ಲೀಷ್ ಬರಲ್ಲ ಅನ್ನೋರು ಕೂಡ ಇದನ್ನು ಈಸಿಯಾಗಿ ಸಾಲ್ವ್ ಮಾಡ್ಬೋದು. ಮೊದಲಿಗೆ ಆರ್ಟಿಕಲ್ಸ್ನ ಏನು ಅಂತ ತಿಳ್ಕೊಂಬಿಡೋಣ. ಆರ್ಟಿಕಲ್ಸ್ ಆರ್ ವರ್ಡ್ಸ್ ದಟ್ ಡಿಫೈನ್ ಅ ನೌನ್ ಹ್ಯಾಸ್ ಸ್ಪೆಸಿಫಿಕ್ ಆರ್ ಅನ್ಸ್ಪೆಸಿಫಿಕ್ಸ್. ದೇರ್ ಆರ್ 3 ಆರ್ಟಿಕಲ್ಸ್ ಇನ್ ಇಂಗ್ಲೀಷ್: ಎ, ಆ್ಯಂಡ್ ದ. ಆರ್ಟಿಕಲ್ಸು ಯಾವುದಕ್ಕೆ ನಾವು ಯೂಸ್ ಮಾಡ್ತೀವಿ ಅಂತಂದರೆ, ಒಂದು ನೌನನ್ನು ಅದು ಸ್ಪೆಸಿಫಿಕ್ ಆಗಿ ಆಗಿರ್ಬೋದು ಅಥವಾ ಅನ್ಸ್ಪೆಸಿಫಿಕ್ ಆಗಿರ್ಬೋದು, ಡಿಫೈನ್ ಮಾಡೋದಕ್ಕೆ ನಾವು ಅದನ್ನ ಯೂಸ್ ಮಾಡ್ತೀವಿ. ಅದರಲ್ಲಿ 3 ಟೈಪ್ಸ್ ಇದೆ: ಎ, ಆ್ಯಂಡ್, ದ. ಮೊದಲಿಗೆ ನಮಗೆ ಎ ಬರುತ್ತೆ. ಎ ಅನ್ನೋದನ್ನು ತಿಳ್ಕೊಳ್ಳೋಣ. ಎ ಈಸ್ ಯೂಸ್ಡ್ ಬಿಫೋರ್ ವರ್ಡ್ಸ್ ದಟ್ ಬಿಗಿನ್ ವಿತ್ ಅ ಕಾನ್ಸೊನೆಂಟ್ ಸೌಂಡ್. ಇಟ್ ರೆಫರ್ಸ್ ಟು ಅ ನಾನ್ ಸ್ಪೆಸಿಫಿಕ್ ಆರ್ ಜನರಲ್ ನೌನ್. ನಾವು ಏನು ಅನ್ನೋದನ್ನು ಎದಕ್ಕೆ ಯೂಸ್ ಮಾಡ್ತೀವಿ, ಎ ಆರ್ಟಿಕಲ್ ಅನ್ನೋದನ್ನು ಎದಕ್ಕೆ ಯೂಸ್ ಮಾಡ್ತೀವಿ ಅಂತಂದರೆ, ಈಗ ಸ್ಪೆಸಿಫಿಕ್ ಆಗಿ ನಾವು ಅದನ್ನು ಡಿಫೈನ್ ಮಾಡೋದಕ್ಕಾಗೋದಿಲ್ವಲ್ಲ, ಅಂಥ ನೌನ್ಸ್ ಹತ್ರ ಮಾತ್ರ ನಾವು ಏನ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಹೇಳಿಬಿಡ್ತೀನಿ, ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ. ಐ ಸಾ ಅ ಡಾಗ್ ಇನ್ ದ ಪಾರ್ಕ್. ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ, ಐ ಸಾ ಅ ಡಾಗ್ ಇನ್ ದ ಪಾರ್ಕ್. ಆ ಡಾಗ್ ಅನ್ನೋದು ಏನಿಲ್ಲಿ ಯಾವುದೋ ಒಂದು ಡಾಗ್ ಆಗಿರ್ಬೋದು. ಅಲ್ಲಿ ಪಾರ್ಕಲ್ಲಿ ಅಂದರೆ ಯೂಶ್ವಲಿ ನಾವು 5-6 ಡಾಗ್ಸ್ನ ನೋಡಿರ್ತೀವಿ. ಅದರಲ್ಲಿ ನಾನು ಸ್ಪೆಸಿಫಿಕ್ಕಾಗಿ ಇದೆ ಅಂತ ಹೇಳ್ತಾ ಇಲ್ಲ. ಸೊ ನಾನು ಇಲ್ಲೇನು ಮೆನ್ಷನ್ ಮಾಡಿದ್ದೀನಿ, ಐ ಸಾ ಅ ಡಾಗ್ ಇನ್ ದ ಪಾರ್ಕ್. ಹಾಗೆ ಇನ್ನೊಂದು ಎಕ್ಸಾಂಪಲ್ ನೋಡಿಬಿಡೋಣ. ಶಿ ಈಸ್ ಅ ಟೀಚರ್. ದ ವರ್ಡ್ ಟೀಚರ್ ಈಸ್ ನಾನ್ ಸ್ಪೆಸಿಫಿಕ್. ಶಿ ಕುಡ್ ಬಿ ಎನಿ ಟೀಚರ್. ಇದರ ಅರ್ಥ ಏನಂದರೆ, ನಾನು ಒಬ್ಬ ಟೀಚರ್. ಶಿ ಈಸ್ ಅ ಟೀಚರ್. ಅವಳು ಒಬ್ಬ ಟೀಚರ್. ಅವಳು ಅನ್ನುವಂಥದ್ದು ಯಾರೇ ಆಗಿರ್ಬೋದು. ನಾನು ಸ್ಪೆಸಿಫಿಕ್ಕಾಗಿ ನೇಮ್ ಮೆನ್ಷನ್ ಮಾಡ್ತಾ ಇಲ್ಲ, ಇವರು ಅಂತಲೂ ಹೇಳ್ತಾ ಇಲ್ಲ. ಸೊ ಎ ಅನ್ನುವಂಥದ್ದು ಎಲ್ಲಿ ಯೂಸ್ ಆಗುತ್ತೆ ಅಂದರೆ, ಅನ್ಸ್ಪೆಸಿಫಿಕ್. ನಾವು ಯಾವುದನ್ನು ಕರೆಕ್ಟಾಗಿ ಇದೆ ಅಂತ ಗುರುತಿಸೋಕ್ಕಾಗಲ್ಲವೋ ಅಲ್ಲಿ ಮಾತ್ರ ನಾವು ಎನ್ನು ಯೂಸ್ ಮಾಡ್ತೀವಿ. ಸೆಕೆಂಡ್ ಆರ್ಟಿಕಲ್ ಬಂದುಬಿಟ್ಟು ನಮಗೆ ಆ್ಯನ್. ಆ್ಯನ್ ಈಸ್ ಯೂಸ್ಡ್ ಬಿಫೋರ್ ವರ್ಡ್ಸ್ ದಟ್ ಬಿಗಿನ್ಸ್ ವಿತ್ ಅ ವೋವೆಲ್ ಸೌಂಡ್. ಇಲ್ಲಿ ವೋವೆಲ್ಸ್ ಅಂದರೆ ನಾನು ನಿಮಗೆ ಹೇಳ್ಬಿಡ್ತೀನಿ, ಎ, ಇ, ಐ, ಒ, ಯು ಓವೆಲ್ಸ್ ಆಗುತ್ತೆ. ಕಾನ್ಸನೆಂಟ್ಸ್ ಬಂದುಬಿಟ್ಟು ಈ ಎ, ಇ, ಐ, ಒ, ಯು ಬಿಟ್ಟು ಉಳಿದಿರೋ ಆಲ್ಫಾಬೆಟ್ಸ್ ಎಲ್ಲ ನಮಗೆ ಕಾನ್ಸನೆಂಟ್ಸ್ ಆಗುತ್ತೆ. ನಾವು ಇದನ್ನು ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ವೋವೆಲ್ ಸೌಂಡ್ ಮುಂದೆ ಮಾತ್ರ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ ಹೇಳ್ಬಿಡ್ತೀನಿ. ಐ ಏಟ್ ಆ್ಯನ್ ಆ್ಯಪಲ್. ಇಲ್ಲಿ ಆ್ಯಪಲಲ್ಲಿ ಏನಿದೆ, ಅದು ವೋವೆಲ್ ಇದೆ. ಸೊ ಹಾಗಾಗಿ ನಾನು ಏನು ಯೂಸ್ ಮಾಡ್ತಾ ಇದ್ದೀನಿ, ಆ್ಯನ್. ಹಿಯರ್ ಆ್ಯನ್ ಆ್ಯಪಲ್ ಕುಡ್ ಬಿ ಎನಿ ಆ್ಯಪಲ್, ನಾಟ್ ಅ ಸ್ಪೆಸಿಫಿಕ್ ಒನ್. ಇಲ್ಲಿ ನಾನೇನು ಹೇಳಿದ್ದೀನಿ, ಐ ಏಟ್ ಆ್ಯನ್ ಆ್ಯಪಲ್ ಅಂತ ಹೇಳಿದ್ದೀನಿ. ಹಾಗಂದರೆ ನಾನು ಒಂದು ಆ್ಯಪಲನ್ನು ತಿಂದೆ. ಅದು ಇದೇ ಆ್ಯಪಲ್ ಅಂತ ನಾನಿಲ್ಲಿ ಮೆನ್ಷನ್ ಮಾಡ್ತಾ ಇಲ್ಲ, ಇದೇ ಅಂತ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇಲ್ಲ. ಸೊ ಹಾಗಾಗಿ ಈ ಥರ ಸಿಚುವೇಷನ್ಸಲ್ಲಿ ನಾವು ಆ್ಯನನ್ನು ಯೂಸ್ ಮಾಡ್ತೀವಿ. ಎಲ್ಲಿ ಸ್ಪೆಸಿಫಿಕ್ಕಾಗಿ ನಮಗೆ ಹೇಳೋದಕ್ಕಾಗೋದಿಲ್ವೋ ಅಲ್ಲಿ ಮಾತ್ರ ನಾವು ಆ್ಯನನ್ನು ಯೂಸ್ ಮಾಡ್ತೀವಿ. ಹಿ ಈಸ್ ಅನ್ ಇಂಜಿನಿಯರ್. ಹಿಯರ್ ರೆಫರ್ಸ್ ಟು ಎನಿ ಇಂಜಿನಿಯರ್, ನಾಟ್ ಪರ್ಟಿಕ್ಯುಲರ್ ಒನ್. ಅಂದರೆ ಯಾವ ಥರ ಅಂತ ಹೇಳ್ಬಿಡ್ತೀನಿ ನೋಡಿ. ಅವನು ಒಬ್ಬ ಇಂಜಿನಿಯರ್. ಅದು ಸಾಫ್ಟ್ವೇರ್ ಇಂಜಿನಿಯರ, ಮೆಕ್ಯಾನಿಕಲ್ ಇಂಜಿನಿಯರ, ಆ ಥರ ನಾನು ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡ್ತಾ ಇಲ್ಲ. ಜಸ್ಟ್ ಏನಂತ ಹೇಳ್ತಾ ಇದ್ದೀನಿ, ಹಿ ಈಸ್ ಆ್ಯನ್ ಇಂಜಿನಿಯರ್. ಇಲ್ಲಿ ನಾನು ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇಲ್ಲ. ಸೊ ಹಾಗಾಗಿ ಆ್ಯನನ್ನು ಯೂಸ್ ಮಾಡ್ತಿದ್ದೀನಿ. ಥರ್ಡಲ್ಲಿ ನಮಗೆ ಬರುತ್ತೆ ದ. ದ ಈಸ್ ಯೂಸ್ಡ್ ದ ಡೆಫಿನಿಟ್ ಆರ್ಟಿಕಲ್. It is used when we are referring to something specific or already known to both the speaker and the listener. ನಾನು ದ ಅನ್ನೋ ವರ್ಡ್ನ ಯಾವಾಗ ಯೂಸ್ ಮಾಡ್ತೀನಿ ಅಂತಂದರೆ, ಸ್ಪೆಸಿಫಿಕ್ಕಾಗಿ ನನಗಿದು ಗೊತ್ತು, ನಾನು ಇದನ್ನು ನೋಡಿದ್ದೀನಿ, ನಾನು ಇದ್ರ ಬಗ್ಗೆ ಮಾತಾಡ್ತಿದ್ದೀನಿ, ಒಂದು ವಿಷಯದ ಬಗ್ಗೆ ಮಾತಾಡ್ತಿದ್ದೀನಿ ಅಂದರೆ ಅದ್ರ ಬಗ್ಗೆ ನನಗೆ ಗೊತ್ತಿರಬೇಕು. ಅಥವಾ ಕೇಳೋರ ಬಗ್ಗೆ, ಈಗ ನನ್ನ ಮುಂದೆ ಇನ್ನೊಬ್ರು ಮಾತಾಡ್ತಿದ್ದಾರೆ ಅಂದರೆ ಅವರಿಗೆ ನಾನು ದ ಅಂತ ಹೇಳಿದ ತಕ್ಷಣ ಅವ್ರಿಗೆ ಗೊತ್ತಾಗ್ಬಿಡ್ಬೇಕು, ನಾನು ಇದ್ರ ಬಗ್ಗೆನೇ ಮಾತಾಡ್ತಿದ್ದೀನಿ ಅಂತ. ಅಂಥ ಸಿಚುವೇಷನ್ಸಲ್ಲಿ ಮಾತ್ರ ನಾವು ದ ಅನ್ನು ಯೂಸ್ ಮಾಡ್ತೀವಿ. ದ ಈಸ್ ಯೂಸ್ಡ್ ಟು ಡಿಫೈನ್ ಡೆಫಿನಿಟ್ ಆರ್ಟಿಕಲ್. ದ ಈಸ್ ಕಾಲ್ಡ್ ದ ಡೆಫಿನಿಟ್ ಆರ್ಟಿಕಲ್. ಇಟ್ ಈಸ್ ಯೂಸ್ಡ್ ವೆನ್ ವಿ ಆರ್ ರೆಫರಿಂಗ್ ಟು ಸಮಥಿಂಗ್ ಸ್ಪೆಸಿಫಿಕ್. ಸಮಥಿಂಗ್ ಸ್ಪೆಸಿಫಿಕ್ ಅಂದರೆ ಇಲ್ಲಿ ನಾವು ಖಂಡಿತವಾಗಿ ಇದ್ರ ಬಗ್ಗೆನೇ ಮಾತಾಡ್ತಿದ್ದೀವಿ ಅಂತ ಹೇಳ್ತೀವಲ್ಲ, ಆ ಥರ ಸಿಚುವೇಷನ್ಸಲ್ಲಿ ಮಾತ್ರ ನಾವು ದನ ಯೂಸ್ ಮಾಡ್ತೀವಿ. ಈಗ ಇದಕ್ಕೆ ದಗೆ ಎಕ್ಸಾಂಪಲ್ಸ್ ನೋಡೋಣ. ಐ ಸಾ ದ ಡಾಗ್ ಇನ್ ದ ಪಾರ್ಕ್. ಇಲ್ಲಿ ನಾನೇನು ಹೇಳ್ತಾ ಇದ್ದೀನಿ, ನಾನು ಒಂದು ನಾಯಿಯನ್ನು ನೋಡಿದೆ. ದ ಡಾಗ್ ಈಸ್ ಸ್ಪೆಸಿಫಿಕ್. ಮೇ ಬಿ ಇಟ್ ಈಸ್ ಅ ಡಾಗ್ ದ ಸ್ಪೀಕರ್ ಆ್ಯಂಡ್ ಲಿಸನರ್ ಬೋತ್ ನೋ ಅಬೌಟ್. ಈಗ ನಾನೊಬ್ಬರ ಜೊತೆ ಕಾನ್ವರ್ಸೇಷನ್ ಮಾಡ್ತಾ ಇದ್ದೀನಿ, ನಾನು ಏನು ಹೇಳ್ತಾ ಇದ್ದೀನಿ,
ನಾ ಅಲ್ಲಿ ಒಂದು ನಾಯಿನ ನೋಡಿದೆ ಅಂತ ಹೇಳಿದಾಗ ಮುಂದಿರೋರಿಗೆ ಅರ್ಥ ಆಗಬೇಕು. ಆ ನಾಯಿ ಅಂತ ಹೇಳಿದ ತಕ್ಷಣ ಅವರು ಅದನ್ನು ನೋಡಿರಬೇಕು. ಸೊ ಹಾಗಾಗಿ ಅವ್ರಿಗೆ ಅದು ಅರ್ಥ ಆಗಿಬಿಡುತ್ತೆ, ದ ಡಾಗ್ ಅಂತಂದರೆ ಇದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಇನ್ನೊಂದು ಎಕ್ಸಾಂಪಲ್ ನೋಡೋಣ. ಕ್ಯಾನ್ ಯು ಪಾಸ್ ಮಿ ದ ಸಾಲ್ಟ್? ಹಿಯರ್ ಬೋತ್ ಸ್ಪೀಕರ್ ಆ್ಯಂಡ್ ದ ಲಿಸನರ್ ಅಂಡರ್ಸ್ಟುಡ್ ಸ್ಪೆಸಿಫಿಕ್ ಐಟಮ್. ಇಲ್ಲಿ ನಾನೇನಂತ ಹೇಳಿದ್ದೀನಿ, ಕ್ಯಾನ್ ಯು ಪಾಸ್ ಮಿ ದ ಸಾಲ್ಟ್. ದ ಸಾಲ್ಟ್ ಅಂತಂದರೆ ಪರ್ಟಿಕ್ಯುಲರಾಗಿ ಅಲ್ಲಿರುವಂಥದ್ದು ಉಪ್ಪನ್ನು ನನಗೆ ಕೊಡು ಅಂತ ನಾನು ಕೇಳ್ತಾ ಇದ್ದೀನಿ. ಸೊ ಹಾಗಾಗಿ ನಾನು ಕೇಳಿದವ್ರಿಗೂ ಅದು ದ ಸಾಲ್ಟ್ ಅಂದ ತಕ್ಷಣ ಅವ್ರಿಗೆ ಅರ್ಥ ಆಗಿಬಿಡುತ್ತೆ. ಸೊ ಅವರು ನನಗೆ ಪಾಸ್ ಮಾಡ್ತಾರೆ. ಹಿಯರ್ ಬೋತ್ ಸ್ಪೀಕರ್ ಆ್ಯಂಡ್ ಲಿಸ್ನರ್ ಅಂಡರ್ಸ್ಟುಡ್ ಸ್ಪೆಸಿಫಿಕ್ ಐಟಮ್. ಇಲ್ಲಿ ನಮಗೆ ನಾನು ಯಾರ ಜೊತೆ ಮಾತಾಡ್ತಿದ್ದೀನೋ ಅವರಿಗೂ ನನಗೂ ದ ಅಂತ ನಾನು ಯೂಸ್ ಮಾಡಿದಾಗ ಇಬ್ಬರು ಒಂದೇ ಪರ್ಟಿಕ್ಯುಲರ್ ಇಟ್ಸ್ ಮೇ ಬಿ ಥಿಂಗ್ ಆರ್ ಎನಿಥಿಂಗ್ ಸೇಮ್ ಅದನ್ನು ನಾವು ಅರ್ಥ ಮಾಡ್ಕೊಂಡ್ಬಿಡ್ತೀವಿ. ಅದಕ್ಕೆ ಮಾತ್ರ ನಾವು ದನೇ ಯೂಸ್ ಮಾಡ್ತೀವಿ. ಎಕ್ಸಾಂಪಲ್ಸ್ ಆಫ್ ಆರ್ಟಿಕಲ್ಸ್. ಸ್ವಲ್ಪ ಎಕ್ಸಾಂಪಲ್ಸ್ ನೋಡಿಬಿಡೋಣ ಈಗ. ಐ ಸಾ ಅ ಕ್ಯಾಟ್ ಇನ್ ದ ಗಾರ್ಡನ್. ನಾನು ಒಂದು ಬೆಕ್ಕನ್ನು ನೋಡಿದೆ. ಇದೇ ಬೆಕ್ಕು ಅಂತ ನಾನು ಹೇಳ್ತಾ ಇಲ್ಲ. ಏನು ಹೇಳ್ತಾ ಇದ್ದೀನಿ, ಜಸ್ಟ್ ಐ ಸಾ ಅ ಕ್ಯಾಟ್ ಇನ್ ದ ಗಾರ್ಡನ್. ಗಾರ್ಡನಲ್ಲಿ ತುಂಬ ಬೆಕ್ಕಿರ್ಬೋದು, ಅದರಲ್ಲಿ ನಾನೊಂದು ಬೆಕ್ಕನ್ನು ನೋಡಿದೆ ಅಂತ ಮಾತ್ರ ಹೇಳ್ತಾ ಇದ್ದೀನಿ. ಹೀ ಈಸ್ ಅ ಡಾಕ್ಟರ್. ಅವನು ಒಬ್ಬ ಡಾಕ್ಟರ್. ನಾನು ಡೆಂಟಿಸ್ಟು ಇನ್ನೊಂದು ಅಂತ ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇಲ್ಲ. ಜಸ್ಟ್ ನಾನು ಏನು ಹೇಳ್ತಾ ಇದ್ದೀನಿ, ಹೀ ಈಸ್ ಅ ಡಾಕ್ಟರ್. ಐ ನೀಡ್ ಅ ಪೆನ್ಸಿಲ್. ನನಗೆ ಒಂದು ಪೆನ್ಸಿಲ್ ಬೇಕು ಅಂತ ಹೇಳ್ತಾ ಇದ್ದೀನಿ. ಅದು ಪೆನ್ಸಿಲ್ ಆಗಿರ್ಬೋದು, ನಾರ್ಮಲ್ ಪೆನ್ಸಿಲ್ ಆಗಿರ್ಬೋದು, ಯಾವುದು ಅಂತ ನಾನು ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇಲ್ಲ. ಸೊ ಹಾಗಾಗಿ ಯಾವುದನ್ನು ನಾವು ಸ್ಪೆಸಿಫಿಕ್ಕಾಗಿ ಹೇಳೋಕ್ಕಾಗಲ್ವೋ ಅಲ್ಲಿ ಮಾತ್ರ ಯೂಸ್ ಮಾಡ್ತೀವಿ. ಐ ಸಾ ಆ್ಯನ್ ಎಲಿಫೆಂಟ್ ಎಟ್ ದ ಝೂ. ಇಲ್ಲಿ ನಾನು ಆ್ಯನ್ ಯೂಸ್ ಮಾಡ್ತಾ ಇದ್ದೀನಿ. ಎಲಿಫೆಂಟ್ ವರ್ಡ್ ಹತ್ತಿರ ನಮಗೆ ಇಲ್ಲಿ ಎಲಿಫೆಂಟಲ್ಲಿ ಇ ಅನ್ನೋದು ಓವೆಲ್ ಸೌಂಡ್ ಇದೆ. ಸೊ ಹಾಗಾಗಿ ಐ ಸಾ ಆ್ಯನ್ ಎಲಿಫೆಂಟ್ ಎಟ್ ದ ಝೂ. ನಾನೊಂದು ಆನೆಯನ್ನು ನೋಡಿದೆ ಝೂ ಅಲ್ಲಿ ಅಂತ ಮಾತ್ರ ಹೇಳ್ತಾ ಇದ್ದೀನಿ. ಐ ಸಾ ಆ್ಯನ್ ಇಟ್ ವಾಸ್ ಆ್ಯನ್ ಎಕ್ಸೈಟಿಂಗ್ ಟ್ರಿಪ್. ಅದು ಒಂದು ಅದ್ಭುತವಾದ ಟ್ರಿಪ್ ಆಗಿತ್ತು ಅಂತ ನಾನು ಹೇಳ್ತಾ ಇದ್ದೀನಿ. ಎಕ್ಸೈಟಿಂಗ್ ಆಗಿತ್ತು. ಎಕ್ಸೈಟಿಂಗಲ್ಲಿ ಏನಿದೆ ಅಂದರೆ ಓವೆಲ್ ಸೌಂಡ್ ಇದೆ, ಇ ಯೂಸ್ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಆ್ಯನ್. ಹೀ ಈಸ್ ಆ್ಯನ್ ಹಾನೆಸ್ಟ್ ಮ್ಯಾನ್. ಇದರಲ್ಲಿ ಏನಿದೆ, ನಾವು ಆ್ಯನ್ ಯೂಸ್ ಮಾಡ್ತಿದ್ದೀವಿ. ಹಾನೆಸ್ಟ್ ಇಲ್ಲಿ ನೋಡಿ ಓ ಇದೆ, AEIOU ಓವೆಲ್ಸ್. ಸೊ ಇದು ಓವೆಲ್ ಸೌಂಡ್ ಬಂದಿದೆ. ಸೊ ಹಾಗಾಗಿ ನಾನು ಆ್ಯನ್ ಯೂಸ್ ಮಾಡ್ತಾ ಇದ್ದೀನಿ. ದ ಕಾರ್ ಈಸ್ ಪಾರ್ಕ್ಡ್ ಔಟ್ಸೈಡ್. ದ ಕಾರ್ ನಾನು ಸ್ಪೆಸಿಫಿಕ್ಕಾಗಿ ಹೇಳ್ತಾ ಇದ್ದೀನಿ, ಆ ಕಾರಲ್ಲಿ ಪಾರ್ಕ್ ಮಾಡಿದ್ದಾರೆ ಹೊರಗಡೆ ಅಂತ. ಶಿ ಗೇವ್ ಮೀ ದ ಬುಕ್ ಯು ರೆಕಮೆಂಡೆಡ್. ನಾನೇನು ಹೇಳ್ತಾ ಇದ್ದೀನಿ ಇಲ್ಲಿ, ನೀ ಹೇಳಿರುವಂಥ ಬುಕ್, ರೆಕಮೆಂಡ್ ಮಾಡಿರುವಂಥ ಬುಕ್ಕು ಅವಳು ನನಗೆ ಕೊಟ್ಟಳು ಅಂತ ನಾನು ಹೇಳ್ತಾ ಇದ್ದೀನಿ. ದ ಚಿಲ್ಡ್ರನ್ ಆರ್ ಪ್ಲೇಯಿಂಗ್ ಇನ್ ದ ಪಾರ್ಕ್. ಮಕ್ಕಳು ಪಾರ್ಕಲ್ಲಿ ಆಟ ಆಡುತ್ತಿದ್ದಾರೆ ಅಂತ ನಾನು ಮೆನ್ಷನ್ ಮಾಡ್ತಿದ್ದೆ. ಚಿಲ್ಡ್ರನ್ ಅಂದ ತಕ್ಷಣ ಅವರಿಗೆ ನಾನು ಈಗ ಅಪೋಸಿಟಲ್ಲಿ ಇರೋರಿಗೆ ಏನು ಹೇಳ್ತಾ ಇದ್ದೀನಿ ಅವ್ರಿಗೆ ಅರ್ಥ ಆಗಿಬಿಡ್ತಿದ್ದ ಚಿಲ್ಡ್ರನ್ ಅಂದರೆ ಯಾರು ಅಂತ. ಇಲ್ಲಿ ನಾನು ಇನ್ನೊಂದು ಸ್ವಲ್ಪ ಆರ್ಟಿಕಲ್ಸ್ ತೊಗೊಂಬಂದುಬಿಟ್ಟಿದ್ದೀನಿ ಜಸ್ಟ್ ಫಾರ್ ಎನ್ ಸಿಂಪಲ್ ಎಕ್ಸಾಂಪಲ್ಲು. ಹಿ ವಾಂಟ್ಸ್ ಡ್ಯಾಶ್ ಬನಾನಾ. ಇಲ್ಲಿ ಏನು ಬರ್ಬೋದು, ಈ ವಾಂಟ್ಸ್ ಅ ಬನಾನಾ. ಯಾಕೆ ಎ ಬನಾನಾ ಬರುತ್ತೆ, ಆ್ಯನ್ ಬನಾನಾ ಯಾಕೆ ಬರಲ್ಲ? ಆ್ಯನ್ ಏನಕ್ಕೆ ಬರಲ್ಲ ಅಂತಂದರೆ ಇಲ್ಲಿ ನಾವು ವೋವೆಲ್ ಸೌಂಡ್ ಇಲ್ಲ, ಕಾನ್ಸನೆಂಟ್ಸ್ ಇದೆ. ಸೊ ಹಾಗಾಗಿ ಈ ವಾಂಟ್ಸ್ ಅ ಬನಾನಾ. ಸೆಕೆಂಡ್ ಒನ್, ಐ ಸಾ ಡ್ಯಾಶ್ ಔಲ್ ಲಾಸ್ಟ್ ನೈಟ್. ಐ ಸಾ ಆ್ಯನ್ ಔಲ್ ಲಾಸ್ಟ್ ನೈಟ್. ಆ್ಯನ್ ಯಾಕೆ ಯೂಸ್ ಮಾಡ್ತಿದ್ದೀನಿ, ಇಲ್ಲಿ ವೋವೆಲ್ ಸೌಂಡ್ ಇದೆ. ಸೊ ಹಾಗಾಗಿ ನಾನು ಆ್ಯನ್ ಯೂಸ್ ಮಾಡ್ತಾ ಇದ್ದೀನಿ. ಐ ಲೈಕ್ ಡ್ಯಾಶ್ ಬುಕ್ ಯು ಗೇವ್ ಮೀ. ಇಲ್ಲಿ ನೋಡಿ, ಐ ಲೈಕ್ ಡ್ಯಾಶ್ ಬುಕ್ ಯು ಗೇವ್ ಮೀ. ನನಗೆ ನೀನು ಕೊಟ್ಟಿರುವಂಥ ಬುಕ್ ಇಷ್ಟ ಆಯಿತು ಅಂತ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಸೊ ಐ ಲೈಕ್ ದ ಬುಕ್ ಯು ಗೇವ್ ಮೀ. ಇಲ್ಲಿ ದ ಬರೆಯೋದ್ರಿಂದ ಏನಾಗುತ್ತೆ ಅಂದರೆ ನೀನು ಕೊಟ್ಟಿರುವಂಥ ಬುಕ್ ಅಂತ ನಾವು ಪರ್ಟಿಕ್ಯುಲರಾಗಿ ಅದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಸೊ ಹಾಗಾಗಿ ಐ ಲೈಕ್ ದ ಬುಕ್ ಯು ಗೇವ್ ಮೀ. ಶಿ ವೋರ್ ಡ್ಯಾಶ್ ಆರೆಂಜ್ ಡ್ರೆಸ್. ಶಿ ವೋರ್ ಆ್ಯನ್ ಆರೆಂಜ್ ಡ್ರೆಸ್. ಇಲ್ಲಿ ಏನಕ್ಕೆ ಆ್ಯನ್ ಬರುತ್ತೆ ಅಂತಲೂ ಹೇಳ್ಬಿಡ್ತೀನಿ. ಇಲ್ಲಿ ವೋವೆಲ್ ಸೌಂಡ್ ಇದೆ. ಸೊ ಹಾಗಾಗಿ ಆ್ಯನ್ ಆರೆಂಜ್ ಡ್ರೆಸ್. ಐ ನೀಡ್ ಡ್ಯಾಶ್ ಚೇರ್. ಸಿ ಅನ್ನೋದು ಏನಾಗುತ್ತೆ ನಮಗೆ ಇಲ್ಲಿ ಕಾನ್ಸನೆಂಟ್ ಆಗುತ್ತೆ. ಸೊ ಹಾಗಾಗಿ ಐ ನೀಡ್ ಅ ಚೇರ್. ನಂಗೆ ಪರ್ಟಿಕ್ಯುಲರಾಗಿ ಅದೇ ಚೇರ್ ಬೇಕು ಅಂತ ಹೇಳ್ತಾ ಇಲ್ಲ, ನನಗೊಂದು ಚೇರ್ ಬೇಕು ಅಂತ ಮಾತ್ರ ನಾನು ಹೇಳ್ತಾ ಇದ್ದೀನಿ. ಲಾಸ್ಟಲ್ಲಿ ಡ್ಯಾಶ್ ಸನ್ ಈಸ್ ಬ್ರೈಟ್ ಟುಡೇ. ಡ್ಯಾಶ್ ಸನ್ ಈಸ್ ಬ್ರೈಟ್ ಟುಡೇ. ಸೂರ್ಯ ಇವತ್ತು ತುಂಬ ಬ್ರೈಟ್ ಆಗಿದ್ದಾನೆ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಸೂರ್ಯ ಅನ್ನೋದು ಸ್ಪೆಸಿಫಿಕ್ಕಾಗಿ ನಾವು ಹೇಳ್ತಾ ಇದ್ದೀವಿ. ಸೊ ಹಾಗಾಗಿ ದ ಸನ್ ಈಸ್ ಬ್ರೈಟ್ ಟುಡೇ ಅಂತ ನಾವು ಇದನ್ನು ಫುಲ್ಫಿಲ್ ಮಾಡಬೇಕಾಗತ್ತೆ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ನನ್ನ ಫಸ್ಟ್ ವಿಡಿಯೋ. ಏನಾದರೂ ನಿಮಗೆ ನನ್ನ ಎಕ್ಸ್ಪ್ಲನೇಷನ್ ಇಷ್ಟ ಆದರೆ ದಯವಿಟ್ಟು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ಥರ ನಿಮ್ಗೆ ಗ್ರಾಮರ್ ಬೇಕೋ
ಟಾಪಿಕ್ನ ಸಜೆಸ್ಟ್ ಮಾಡಿ ನಾನು ಅದ್ರ ಮೇಲೆ ವೀಡಿಯೋ ಮಾಡ್ತೀನಿ. ಥ್ಯಾಂಕ್ ಯು.